ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ಕೊತ ನಾ ಇವತ್ತಿಂದು ಏನಿಲ್ಲ ನೋಡಿದ್ರಲ್ಲ, ನಿನ್ನೆ ವ್ಲಾಗ್ದಾಗ ಹೇಳ್ದೆ ಎನಿಮಲ್ಸ್ ಅಂದ್ರೆ ದನಗಳು, ಕರುಗಳು, ನಾಯಿಗಳಿಗೆ ಸಹಿತ ಸಿಟಿಯಾಗ ಇದು ಇರೋಲ್ಲ. ಹೆಂಗೆ ಏನಪ್ಪ ಅಂತಂದ್ರೆ ನೀರು ಕುಡ್ಲಿಕ್ಕೆ ಯಾರೂ ಇಟ್ಟಿರಲ್ಲ. ನಾವೇ ಅಲ್ಲಿ ರೂಮ್ದಾಗಿರ್ತೇವೆ, ಮನೆಯಾಗಿರ್ತೇವೆ, ಯಾರು ವಿಚಾರ ಮಾಡಲ್ಲ ಪ್ರಾಣಿಗಳ ಬಗ್ಗೆ, ಪಕ್ಷಿಗಳ ಬಗ್ಗೆ. ಬ್ಯಾಸಿಗೆ ದಿನದಾಗ ನಾವೇ ಹೊರಗೆ ಹೊಂಟೇವು, ಒಣಗಿ ಹೊಂಟಿರ್ತೇವೆ. ಪಾಪ ಚಂದನ ಬಿಸಿಲಾಗಿ ತಿರುಗಾಡ್ತಿರ್ತಾವೆ. ಹೆಂಗೆ ಮಾಡ್ಬೇಕು? ತುಂಬ ಬಿಡ್ಬೇಕಾರೆ ಎಲ್ಲರೂ. ಹಳ್ಳಿಗಳಾದ್ರೆ ಓಕೆ, ಬಂದೀವು ನಿತ್ತು ಅಂದ್ರೆ ಸಾಕು, ಕುಡಿಸ್ಬಿಡ್ತಾರೆ. ನೀರೇಡ್ಸದ ಕರ, ನೀರೇಡ್ಸದ ಎಮ್ಮೆ, ನೀರೇಡ್ಸದ ನಾಯಿ ಅಂತಂದು ಇಡ್ತಾರ ಕುಡಿಸ್ತಾರೆ. ಆದ್ರೆ ಇಲ್ಲಿ ಸಿಟಿಯಾಗ ಹೆಂಗಂದ್ರೆ ಫುಲ್ ಅವ್ರವ್ರ ಲೈಫ್ ಅವ್ರವ್ರು ಲೀಡ್ ಮಾಡೋಕ್ಕೆ ವಜ್ ಹೊಂಟಿರ್ತದೆ. ಬೇರೆದ್ರ ಬಗ್ಗೆ ವಿಚಾರ ಮಾಡೋದಿಲ್ಲ. ಒಟ್ಟು ಹೆಂಗೆ ಅಂದ್ರೆ ಸ್ವಾರ್ಥಿಗಳೆಲ್ಲರೂ ಸಿಟಿಯಾಗ. ಎಲ್ಲರೂ ತಮ್ಮ ಕೆಲಸ ಇದು ತಾವು ಆಯ್ತಿರ್ತಾರೆ. ಅಲ್ಲಿ ಇಲ್ಲಿ ಒಬ್ಬರು ಮಾಡ್ತಾರೆ, ಮಾಡಲ್ಲ ತಿಳಲ್ಲ, ಮಾಡ್ತಾರೆ. ಆದರೆ ಎಲ್ಲ ಹಸುಗಳಿಗೆ ನೀರಡಿಸೋದ ಟೈಮ್ನಾಗ ನೀರು ಸಿಗಲ್ಲ. ಎಲ್ಲ ಪ್ರಾಣಿಗಳಿಗೂ ಊಟ ಬೇಕಂದ ಟೈಮ್ನಾಗ ಊಟ ಸಿಗಲ್ಲ, ನೀರು ಬೇಕಂದ ಟೈಮ್ನಾಗ ನೀರು ಸಿಗಲ್ಲ. ಸಿಟಿಯಾಗಿ ಈಗ ನೋಡ್ರಿ, ನಿಂಗೆ ಎಲ್ಲಿ ನೋಡ್ತೀರಿ ಅಲ್ಲೆಲ್ಲ ಕಟ್ಟಡಗಳು, ನೆಲ ಭೂಮಿ ಕಾಣಿಸೋದು ಕಮ್ಮಿ. ಕಾಂಕ್ರೀಟ್ ರೋಡ, ಡಾಂಬರ್ ರೋಡ್ಗಳು, ಮನೆಗಳು, ಕಟ್ಟಡಗಳು ಇವೇ ಕಾಣಿಸ್ತಾವೆ. ಎಲ್ಲರಿ ವಂಜನಗರೆ ನೀರ ಹಿಂಗೆ ಕಾಳ ಇಟ್ಟದ್ದು ಕಾಣಿಸಲ್ಲ, ಅವಕ್ಕೆ ಸಿಗಂಗೆ ಇಲ್ಲ. ಈ ಸಿಟಿಯಾಗ ಯಾರೇ ಹುಲ್ಲ ಅಂದ್ರೆ ಹುಲ್ಗಳು ಹತ್ರ ಬೆಳೆಸಲ್ಲ, ಯಾರೂ ಬೆಳೆಸಲ್ಲ. ಇಷ್ಟು ಚಳ್ಕೋತ ನನ್ನ ಬ್ಲಾಗ್ ಚಾಲು ಮಾಡಾಕತ್ತೀನಿ ಇವತ್ತು. ನೋಡ್ರಿ ಎಲ್ಲ. ಹಲೋ ಗೈಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ಕೊತ. ನೋಡ್ರಿ ಎಮ್ಗಳು ಹೆಂಗೆ ಹೊಂಟವ. ಅದು ಡಾನ್ ನೋಡ್ರಿ ಹೆಂಗೆ ಹೊಂಟವ. ಇವೆಲ್ಲ ಸುಮ್ಮ ಹೊಂಟವ. ಈಗ ಜಸ್ಟ್ 11 ಆಗ್ಯದ. ಬಿಸಿಲಾರೆ ಬೆಂಕಿ ಬಿಟ್ಟದ. ಹೆಂಗೆ ಮಾಡೋದು ಹೇಳ್ರಿ? ಬಿಸಿಲ ಕಮ್ಮಿ ಆಗಪ್ಪಲ್ಲಿ ಕಾಣಿಸಲ್ಲ. ಜರ ನಾರ್ಮಲ್ ಟೆಂಪ್ರೇಚರ್ ಇತ್ತಾನ ಓಕೆ, ಇದು ಹೆವಿ ಟೆಂಪ್ರೇಚರ್ ಆಗಿಬಿಟ್ಟದ. ದಿನ ನಾಷ್ಟಕ್ಕೆ ಹೋಗ್ತದ ಲೇಟ್, ಒಂದು 10-15 ಮಿನಿಟ್ ಲೇಟ್ ಮಾಡಿನೇ ಹೋಗ್ತದೆ. ನಿನ್ನೆ ಬೈದರು ಮ್ಯಾನೇಜರ್. ಅದ್ರ ಕಾಲಾಗಿ ಇವತ್ತು ನಾನು ಮನೆಯಿಂದೇ ಲೇಟ್ ಮಾಡಿ ಬಂದೀನಿ. ರೂಮ್ನಲ್ಲೇ ಸೀದಾ ಕೆಲಸಕ್ಕೆ. ಈಗ ನಾಷ್ಟಾಗಿಷ್ಟ ಏನಿಲ್ಲ. ಟೈಮ್ ಪ್ರಾಬ್ಲಮ್. ಹೇಳೋದೇ ವಜ್ಜಾಗಿರ್ತದೆ. ಅವನು ನಡಬೇಕು ಮತ್ತು ಲಘುಚ ಎದ್ದು ನಾಷ್ಟ ಮಾಡಿ ಮತ್ತು ಮುಕ್ಕೋಬೇಕಂದ್ರೆ ಆಗಲ್ಲ ನಮ್ಮ ಕೈ. ಅದ್ರ ಕಾಲಾಗಿ ನಾ ಇದಕ್ಕೆ ಎಲ್ಲಿ ಕೆಲ್ಸಕ್ಕೆ ಹೊಂಟೀನಿ. ಮತ್ತೆ ಸಿಗ್ತೀನಂತ ಊಟದ ಟೈಮ್ದಾಗ. ಊಟದ ಟೈಮ್ ಅದ. ನಾ ಹೊರಗೆ ಬಂದಿದ್ದೀನಿ ಈಗ. ಮುಂಜಾನೆ ನಾಷ್ಟ ಮಾಡಿತ್ತಲ್ಲ, ಅದಕ್ಕೆ ಸೀದಾ ವಿಡಿಯೋ ಊಟ ಮಾಡಿನಿ ಚಾಲೂ ಮಾಡ್ಬೇಕಂತ ಮಾಡ್ದೆ. ಇನ್ನು ಈಗ ನಾ ರೋಡ್ ಮೇಲಿಂದ ಇಷ್ಟು ನಡ್ಕೋತ ಹೊಂಟೀನಿ. ಎಷ್ಟು ಬಿಸಿಲು ಹೊಡ್ಲಿಕ್ಕತ್ತದ ತಿರುಗಾಡಿ. ಅದರ ಶಾಖ ಅಂದ್ರೆ ಈಗ ಉರಿ ಹಚ್ಚಿರ್ತಾರೆ, ಅದರ ದಂಡಿಗೆ ಹೋಗಿನಂದ್ರೆ ಹೆಂಗೆ ಜಳ ಬಡ್ಲಿಕ್ಕತ್ತದಲ್ಲ ಆ ಥರ ಮಾಡ್ಕತ್ತದ ಅಲ್ಲಿ. ಅಟ್ಟು ಜಳ ಒಂದು ತುಸು ಗಾಳಿಲ್ಲ ನೋಡ್ರಿ. ಜಳ ಅಟ್ಟು ಹೊಡ್ಲಿಕ್ಕತ್ತದ ರೋಡ್ ಮೇಲೆ ಇದ್ದವರು ಮನೆಯಲ್ಲಿ ಮಾರೋರಾಗಲಿ ಏನರೇ ಏನರೇ ಮಾಡ್ತಿರ್ತಾರೆ, ಸೇಲ್ಸ್ ಮ್ಯಾನ ಅದು ಇದು ಭಾಳ ಹೈರಾಣ ಅವ್ರಿಗೆ. ಎಲ್ಲ ಈ ಸದ್ದು ಛತ್ರಿ ಇದ್ರೂ ಉಪಯೋಗ ಇಲ್ಲರಿ, ಶಾಕ್ ಅಟ್ಟು ಹೊಡಿತಿರ್ತದೆ ಕಾವ. ಈಗ ಕಾವು ಹಿಂಗೆ ಏನು ಏಷ್ಯದಾಗಿದ್ರೆ ಒಂದು ಗೋಡೆ ಒಳಗೆ ಫ್ಯಾನ್ ಇದ್ರೆ ನಮ್ಮ ರೂಮ್ನಾಗೆ ಅವನು ಫ್ಯಾನ್ ಹಚ್ಕೊಂಡು ಮುಕ್ಕೊಂಡ್ರು ನೀರು ಅದು ಒಂದು ಬಕೆಟ್ನ ತೆಗೆದಿಟ್ಟು ಮತ್ತು ಅದ್ರದಿಂದ ಮೈ ತೊಗೊಬೋದು. ಅಷ್ಟು ನೀರು ಬಿಡ್ಲಿಕ್ಕತ್ತವ ಕಟ್ ನೀರು. ಏನು ಬಿಸಿಲಂದ್ರೂ ಈ ಸರ್ತೆ ಭಾಳ ಹೆಚ್ಚು ಹೊಂಟವ.
ಕಾರ್ರಿ ಅದು ನೋಡ್ರಿ, ಕಾರ್ ಇದಾಯ್ತು ನೋಡ್ರಿ ನಮ್ದು 1 ತಾಸು ಊಟಕ್ಕೆ ಕೊಟ್ಟಂಥದ್ದು. ಟೈಮ್ ಮುಗೀತು. ನಾನು ಒಂದು 10-15 ಮಿನಿಟ್ ನಿಂತ ನೋಡ್ದೆ ಏನು ಜರ ಬಿಸಿಲು ಕಮ್ಮಿ ಆಗ್ತದೇನು ನೋಡ್ದೆ. ಕಮ್ಮಿ ಆಗ ಮಾತೇ ಇಲ್ಲದು, ಹೊಡಿತದ ತಿರ್ಗಾಡಿ ನೋಡಾಗ ಫೋನ್ ಬಂದು ಜರ. ನೋಡ್ರಿ ನಾ ನಮ್ಮ ಸರ್ ಹಚ್ಚಿರು, ಮತ್ತೊಂದು ಸ್ವಲ್ಪ ಕೆಲಸ ಅದ, ಮತ್ತು ನಮ್ಗೆ ಐಟೇ ಬೇಕಾಗಿರ್ತಾರೆ ಒಟ್ಟು ಹೊರಗೆ ತಿರುಗಾಡೋದು. ಅಂದರೆ ಬಿಸಿಲಾಗಿ ತಿರುಗಾಡೋದೇನಿಲ್ಲ, ಸುಮ್ಮ ಟೈಮ್ ಇದಾಗಿತ್ತು, ಲೇಟ್ ಆಗಿತ್ತು. ಹೆಂಗೂ ಇನ್ನೊಂದು ತುಸು ಲೇಟ್ ಆಗ್ತೈತೆ. ಮತ್ತೆ ಎಷ್ಟು ಬಿಸಿಲಿದ್ರು ಮಂದಿರೇ ಒಂದು ತುಸು ಕಮ್ಮಿ ಇಲ್ರಿ, ಮನ್ಯಾಗ ಮುಕ್ಕೊಳಬಿಟ್ಟು ಸುಮ್ಮ ಹೆಂಗೆ ತಿರುಗಾಡ್ತಾವ ನೋಡ್ರಿ. ಈಗ ನೋಡ್ರಿ 10 ಟೈಮ, ನಾ ಕೆಲಸ ಬಿಟ್ಟು ಬಂದೀನಿ. ಇದ್ರೊಳಗೆ ವಿಶೇಷತೆ ಏನಿತ್ತಪ್ಪ ಅಂತಂದ್ರೆ ಪ್ರಾಣಿಗಳಿಗೆ ನೀರ ಅದು ಇದು ಇಷ್ಟೇ, ಮತ್ತೇನಿಲ್ಲ. ಸಿಟಿದೊಳಗೆ ಎನಿಮಲ್ಸ್ ಹೆಂಗೆ ಬದುಕ್ತಾವ ಅನ್ನೋದು. ಒಂದೊಂದು ಸರ್ತಿ ಮನುಷ್ಯರಿಗೆ ಅಂದ್ರೆ ಈ ಸದ್ದ ಬೇರೆ ಊರನ್ನವರು ಸಿಟಿಗೆ ಬಂದ್ರಪ್ಪ ಅಂತಂದ್ರೆ ಅವರಿಗೆ ಊಟ ನೀರು ಇರಲ್ರಿ. ಒಂದೊಂದು ಸರ್ತಿ ಅಕಸ್ಮಾತ್ ಅವ್ರ ಬಳಿ ರೊಕ್ಕ ಇತ್ತಂದ್ರೆ ಅವಾಗಿರ್ತದೆ. ಅದೇ ಒಂದು 4-5 ದಿನ, ಒಂದು ವಾರ ಅಲ್ಲೇ ಇದ್ರಪ್ಪ ಅಂತಂದ್ರೆ ಅವರಿಗೆ ಇರಲ್ಲ ಅಂಥ ಪರಿಸ್ಥಿತಿ ಸಿಟಿ ಲೈಫ್. ಇನ್ನು ದನಗಳದಂತೂ ವಜ್ಜಿನೇ ಅದ. ದನಗಳದು ಮಾತು ಬರ್ಲಾರ್ದವ್ರದ್ದು ಅವ್ರದ್ದು ಇವ್ರದ್ದು ಎಲ್ಲರದು ಇಷ್ಟ ಬಿಟ್ಟೆ. ಮಾತು ಸಿಗೋಣತ್ತೆ ನೆಕ್ಸ್ಟ್ ಬ್ಲಾಗ್.